ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮುಂದೆ ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಕೆಲವೊಂದಷ್ಟು ಚಿತ್ರಾಧಾರಿತ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಸವಿವರವಾಗಿ ನೋಡ್ತಾ ಹೋಗೋಣ. ಸೊ ಹಾಗಾದರೆ ತಡ ಮಾಡದೆ ವಿಡಿಯೋನ ಆರಂಭ ಮಾಡೋಣ. ನೋಡಿ, ಮೊದಲ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ ಬಿ ತುದಿಯು ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ನೀಡಲಾಗಿದೆ. ಸೊ ಇಲ್ಲಿ ತಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಸೊಲೆನಾಯ್ಡ್ನ ಚಿತ್ರ ಇದೆ. ವಿದ್ಯುತ್ ಪ್ರವಹಿಸುವಿಕೆಯ ದಿಕ್ಕನ್ನು ತಾವು ಗಮನಿಸಿದಾಗ ವಿದ್ಯುತ್ ಪ್ರವಹಿಸುವಿಕೆಯ ದಿಕ್ಕು ಎದಿಂದ ಬಿದ ಕಡೆಗೆ ಹರಿಯುತ್ತಾ ಇದೆ. ಸೊ ಯಾವಾಗ ವಿದ್ಯುತ್ ಪ್ರವಹಿಸುವಿಕೆಯ ದಿಕ್ಕು ಎದಿಂದ ಬಿ ಕಡೆಗೆ ಇರುತ್ತೆ, ಆವಾಗ ಬಿ ತುದಿಯು ಉತ್ತರದ ಧ್ರುವದಂತೆ ವರ್ತಿಸಲು ಪ್ರಾರಂಭಿಸುತ್ತದೆ. ಸೊ ಯಾವಾಗ ನೋಡಿ, ಈ ಒಂದೇ ಒಂದು ಅಂಶವನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಯಾವಾಗ ಒಂದು ವಿದ್ಯುತ್ ಪ್ರವಹಿಸುವ ಒಂದು ವಾಹಕ ಇರುತ್ತೆ, ಯಾವ ತುದಿಯ ಕಡೆಗೆ ವಿದ್ಯುತ್ ಪ್ರವಹಿಸುತ್ತಿರುತ್ತದೆಯೋ ಆ ತುದಿಯು ಎನ್ ಧ್ರುವದಂತೆಯೂ ಹಾಗೂ ಅದರ ವಿರುದ್ಧ ಧ್ರುವವು ಅಥವಾ ವಿರುದ್ಧ ತುದಿಯು ಎಸ್ ಧ್ರುವದಂತೆಯೂ ವರ್ತಿಸುತ್ತದೆ. ಸೊ ಈ ಒಂದು ಕಾನ್ಸೆಪ್ಟನ್ನು ತಾವು ಗಮನಿಸಿದ್ದೇ ಆದರೆ, ಈ ಒಂದು ಪರಿಕಲ್ಪನೆಯನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇ ಆದರೆ ಈ ರೀತಿಯ ಪ್ರಶ್ನೆಗಳಿಗೆ ಸರಳವಾಗಿ ಏನು ಮಾಡ್ಬೋದು, ಉತ್ತರವನ್ನು ಬರೆಯಬಹುದು. ಸೊ ಹಾಗಾದರೆ ತಾವಿಲ್ಲಿ ಗಮನಿಸಬಹುದು, ಸೊಲೆನಾಯ್ಡ್ನ ಏನು ಬಿ ತುದಿ ಇದೆ ಅದು ಎನ್ ಧ್ರುವದಂತೆ, ಹಾಗೂ ಈ ದಂಡಕಾಂತದ ಏನು ಎನ್ ಧ್ರುವ ಇದೆ, ಇವು ಎರಡು ಸಜಾತಿಯ ಧ್ರುವಗಳಾಗಿರುವುದರಿಂದ ಇವು ಪರಸ್ಪರ ವಿಕರ್ಷಿಸುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಉತ್ತರದಲ್ಲಿ ಗಮನಿಸಬಹುದು. ಸೊ ಇನ್ನು ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿ ಅಂತಕ್ಕಂಥದ್ದು. ಇಲ್ಲಿ ಗಾಜಿನ ಪಟ್ಟಕ ಇರತಕ್ಕಂಥದ್ದನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಸೊ ಇಲ್ಲಿ ಪತನ ಕಿರಣ, ಈ ಪತನ ಕಿರಣ ಮತ್ತು ಇದೊಂದು ನಿರ್ಗಮಿತ ಕಿರಣ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು ಏನಂತಂದರೆ, ಇಲ್ಲಿ ಉಂಟಾದ ದಿಕ್ಪಲಟದ ಕೋನವನ್ನು ಹೆಸರಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಎಚ್ ಜಿ ನೋಡಿರಿ, ಇಲ್ಲಿ ಎಚ್ ಅಂತಕ್ಕಂಥದ್ದಿದೆ, ಎಚ್ ಅಂತಕ್ಕಂಥದ್ದಿದೆ ಇಲ್ಲೊಂದು, ಇಲ್ಲಿ ಜಿ ಅಂತಕ್ಕಂಥದ್ದಿದೆ, ಆಮೇಲೆ ಎಫ್ ಅಂತಕ್ಕಂಥದ್ದೊಂದು ಇಲ್ಲಿದೆ. ಸೊ ಇಲ್ಲಿ ಒಂದು ಕೋನ ನಿರ್ಮಾಣವಾಗಿರ್ತಕ್ಕಂಥದ್ದನ್ನು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಆ ಕೋನವೇ ಎಚ್ ಜಿ ಎಫ್ ಕೋನ ಮತ್ತು ಆ ಕೋನದ ಮೌಲ್ಯ ಎಷ್ಟಂತಂದರೆ 38 ಡಿಗ್ರಿ ಅಂತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ, ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ. ಸೊ ಹಾಗಾದರೆ ಆ ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾದ ಮತ್ತೊಂದು ಉತ್ಪನ್ನದ ಅಣುಸೂತ್ರ ಬರೆಯಿರಿ ಕ್ರಮವಾಗಿ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಎ ಮತ್ತು ಬಿ ಅಂತಕ್ಕಂತಹ ಎರಡು ದ್ರಾವಣಗಳನ್ನು ನೀಡಲಾಗಿದೆ. ಸೊ ಈ ಕೆಳಗಡೆ ಇರ್ತಕ್ಕಂತಹ ದ್ರಾವಣ ಪೊಟ್ಯಾಷಿಯಂ ಅಯೋಡೈಡ್ನ ದ್ರಾವಣವಾಗಿದ್ದು, ಸೊ ವಾಯ್ ಅಂತಕ್ಕಂಥದ್ರ ದ್ರಾವಣದ ಬಗ್ಗೆ ನಮಗೇನು ಗೊತ್ತೇ ಇಲ್ಲ. ಸೊ ಹಾಗಾದರೆ ಯಾವಾಗ ಈ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣದಲ್ಲಿ ವಾಯು ದ್ರಾವಣವನ್ನು ಸೇರಿಸ್ತೀವಿ, ಆವಾಗ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತೆ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳು ಕ್ರಮವಾಗಿ ಅಂತಕ್ಕಂಥದ್ದಿದೆ. ಸೊ ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನಿದೆ, ಸೊ ಇಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಸೀಸದ ನೈಟ್ರೇಟ್, ನೋಡಿರಿ ಇದು ವಾಯು ದ್ರಾವಣದಲ್ಲಿ ಸೀಸದ ನೈಟ್ರೇಟ್ PbNO3 ಟ್ವೈಸ್ ಇದೆ. ಸೊ ಈ ವಾಯು ದ್ರಾವಣ ಅಂತಕ್ಕಂಥದ್ದು ಸೀಸದ ನೈಟ್ರೇಟ್ ಆಗಿದ್ದು ಪೊಟ್ಯಾಷಿಯಂ ಅಯೋಡೈಡ್ನೊಂದಿಗೆ ವರ್ತಿಸಿದಾಗ, ಸೊ ಎರಡೂ ಸೇರಿದಾಗ ನಮಗೆ ಸಿಗ್ತಕ್ಕಂತಹ ಏನು ಎರಡು ಉತ್ಪನ್ನಗಳೇನಿವೆ ಅದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಸೊ ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಸೇರಿದಾಗ ಈ ಸೀಸದ ನೈಟ್ರೇಟ್ ಸೀಸ ಅಯೋಡಿನ್ ಜೊತೆ ಸೇರಿಕೊಂಡು ಸೀಸದ ಅಯೋಡೈಡ್ ಆಗುತ್ತೆ ಮತ್ತು ಈ ಪೊಟ್ಯಾಷಿಯಂ ಅಯೋಡೈಡ್ನಲ್ಲಿರ್ತಕ್ಕಂಥ ಪೊಟ್ಯಾಷಿಯಂ ನೈಟ್ರೇಟ್ ಜೊತೆ ಸೇರಿಕೊಂಡು ಪೊಟ್ಯಾಷಿಯಂ ನೈಟ್ರೇಟ್ ಆಗುತ್ತೆ. ಸೊ ಅದರಿಂದ ಬಿ ಆಪ್ಷನ್ ಏನಿದೆ ಸರಿಯಾದ ಆಯ್ಕೆ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯವು ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ನೀವು ಕಾಣ್ತಕ್ಕಂತಹ ಚಿತ್ರ ಇದೆ, ಇದು ಎರಡು ಡೆಂಡ್ರೈಟ್ಗಳ ನಡುವಿನ ಎಕ್ಸ್ ಅಂತಕ್ಕಂಥ ಭಾಗವನ್ನು ಗುರುತಿಸಿ ಅಂತಕ್ಕಂಥದ್ದು. ಸೊ ಇಲ್ಲಿ ಇದು ಒಂದನೇ ನರಕೋಶ, ಇದು ಎರಡನೇ ನರಕೋಶ. ಇದು ಒಂದನೇ ನರಕೋಶದ ನರತುದಿಯಾಗಿದ್ದು ಇದು ಇನ್ನೊಂದು ನರಕೋಶದ ಡೆಂಡ್ರೈಟ್ ತುದಿಯಾಗಿದೆ. ಸೊ ಒಂದು ನರಕೋಶದ ನರತುದಿ ಮತ್ತು ಇನ್ನೊಂದು ನರಕೋಶದ ಡೆಂಡ್ರೈಟ್ ತುದಿಗಳ ನಡುವೆ ಇರತಕ್ಕಂತಹ ಈ ಎಕ್ಸ್ ಅಂತಕ್ಕಂಥ ಭಾಗಕ್ರಮ ಏನಂತ ಹೇಳಿದ್ರೆ ಸಂಸರ್ಗ ಅಂತೇಳಿ ಕರಿತೀವಿ. ನೀವೆಲ್ಲ ಅದನ್ನ ಅಭ್ಯಾಸ ಮಾಡೇ ಇರ್ತೀರಿ. ಸೊ ಹಾಗಾದರೆ ಆಪ್ಷನ್ಸನ್ನು ನೋಡ್ತಾ ಹೋಗೋಣ.
ಸೊ ಇಲ್ಲಿ ನೀಡಿರ್ತಕ್ಕಂಥ ಎಕ್ಸ್ನ ಭಾಗ ನರಕೋಶ, ಕೆಲವೊಂದು 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಸೊ ಹಾಗಾದರೆ ಇದರ ಉತ್ತರವನ್ನು ನೋಡದಂತೆ, ಸೊ ಎಕ್ಸ್ ಅಂತಕ್ಕಂಥ ಭಾಗ ಸಂಸರ್ಗವಾಗಿದ್ದು, ಸೊ ಆಕ್ಸನ್ ತುದಿಯಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕ ಸಂಗತಿಗಳನ್ನು ಡೆಂಡ್ರೈಟ್ಗಳಿಗೆ ಇದು ವರ್ಗಾವಣೆ ಮಾಡ್ತಕ್ಕಂಥ ಅಥವಾ ರವಾನಿಸ್ತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ ಅಂತಕ್ಕಂಥದ್ದು. ಇನ್ನು ಮುಂದಿನದಾಗಿ ಕೆಳಗಿನ ಚಿತ್ರವನ್ನು ಗಮನಿಸಿ, ವೃತ್ತಾಕಾರದ ಸುರುಳಿಯ ಕೇಂದ್ರ ಸಿನಲ್ಲಿ ಕಾಂತಕ್ಷೇತ್ರವು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಒಂದು ವಾಹಕ ಸುರುಳಿ ಇದೆ. ವಾಹಕ ಸುರುಳಿಯಲ್ಲಿ ವಿದ್ಯುತ್ ಪ್ರವಹಿಸುವಿಕೆ ದಿಕ್ಕನ್ನು ತಾವು ನೋಡ್ತಾ ಇದ್ದೀರಿ. ಎಗೆ ಬಂದು ಎದಿಂದ ಮೇಲ್ಗಡೆಯೂ ಸಹ ಪ್ರವಹಿಸ್ತಾ ಇದೆ, ಕೆಳಗಡೆಯೂ ಸಹ ಪ್ರವಹಿಸ್ತಾ ಇದೆ. ಸೊ ವಿದ್ಯುತ್ ಪ್ರವಹಿಸುವಿಕೆಯ ದಿಕ್ಕನ್ನು ನಾವು ಗಮನಿಸಿದಾಗ, ಸೊ ಈ ವಾಹಕ ಸುರುಳಿ ವೃತ್ತಾಕಾರವಾಗಿರುವುದರಿಂದ ಅದರಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರಗಳು ಏಕಕೇಂದ್ರೀಯ ವೃತ್ತಗಳಾಗಿರುತ್ತವೆ. ಸೊ ಆ ಏಕಕೇಂದ್ರೀಯ ವೃತ್ತಗಳು ನೋಡ್ರಿ ಕ್ರಮಾನುಗಳು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಯಾವಾಗ ಒಂದು ವಾಹಕ ಸುರುಳಿಯ ಕೇಂದ್ರವನ್ನು ತಲುಪ್ತವೆ, ಆವಾಗ ಆ ವಾಹಕ ಸುರುಳಿಯ ಕೇಂದ್ರದಲ್ಲಿ ಕಾಂತಕ್ಷೇತ್ರ ಏನಾಗುತ್ತೆ, ಸಮಾಂತರವಾಗಿರುತ್ತೆ ಅಂತ, ಅಂದರೆ ಅದರ ಅರ್ಥ ಶೂನ್ಯವಾಗಿರುತ್ತೆ ಅಂತಕ್ಕಂಥದ್ದು. ಸೊ ಆದ್ದರಿಂದ ಇಲ್ಲಿ ಉತ್ತರ ಶೂನ್ಯ ಅಂತಕ್ಕಂಥ ನಾವಿಲ್ಲಿ ಹೇಳಬಹುದು. ಇನ್ನು ಕೆಳಗಿನ ಚಿತ್ರವನ್ನು ಗಮನಿಸಿ, ಎಕ್ಸ್ ರಚನೆಯ ಲಕ್ಷಣ ಮತ್ತು ಕಾರ್ಯವು ಕ್ರಮವಾಗಿ ಅಂತಕ್ಕಂತಹ ಪ್ರಶ್ನೆಯನ್ನು ನೀಡಲಾಗಿದೆ. ಸೊ ಇಲ್ಲಿ ತಾವು ಇಲ್ಲಿ ಚಿತ್ರವನ್ನು ಗಮನಿಸಿದಾಗ, ಸೊ ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಇದು ಬೆಳೆಯುತ್ತದೆ ಅಂತಕ್ಕಂಥದ್ದು. ಇದೊಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನಡೆಸ್ತಕ್ಕಂತಹ ಜೀವಿಗಳಲ್ಲಿ ಕಂಡುಬರ್ತಕ್ಕಂತಹ ಸೊ ಬೀಜಕಗಳ ಉತ್ಪಾದನೆ ಅಂತಕ್ಕಂಥ ಏನೊಂದು ಕಾನ್ಸೆಪ್ಟ್ ಇದೆ, ಆ ಬೇಸ್ಡಿರ್ತಕ್ಕಂಥ ಕ್ವಶನ್ನು. ಬೀಜಕ ದಾನಿಗಳಲ್ಲಿ ಬೀಜಕಗಳನ್ನು ಉತ್ಪಾದನೆ ಮಾಡಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೀತಕ್ಕಂಥದ್ದು. ಸೊ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಚಿತ್ರವು ವ್ಯಕ್ತಪಡಿಸುವ ವಿದ್ಯಮಾನವನ್ನು ವ್ಯಾಖ್ಯಾನಿಸಿ ಮತ್ತು ಎಚ್ ಮತ್ತು ಎಂ ಎಂಬ ಯಾವ ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ ತಿಳಿಸಿ ಅಂತಕ್ಕಂಥದ್ದು. ಸೊ ಇಲ್ಲಿ ತಾವು ಗಮನಿಸ್ತಾ ಇರ್ತಕ್ಕಂಥದ್ದು ನ್ಯೂಟನ್ ರವರ ಬಿಳಿಯ ಬೆಳಕನ್ನು ನಾವು ಗಾಜಿನ ಪಟ್ಟಕದ ಮೂಲಕ ಹಾಯಿಸಿದಾಗ ಏನು ಅದು ಚದುರಿ 7 ಬಣ್ಣಗಳಾಗ್ತವೆ, ಅದರದೊಂದು ಚಿತ್ರವನ್ನು ನೀಡಲಾಗಿದೆ. ಸೊ ಇದಕ್ಕೆ ವರ್ಣ ವಿಭಜನೆ ಅಂತ ಹೇಳಿ ಕರಿತೀವಿ. ಸೊ ಬಿಳಿ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದಿರತಕ್ಕಂಥದ್ದು. ಸೊ ಎಚ್ ಮತ್ತು ಎಂಗಳನ್ನು ಗುರುತಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಎಚ್ ಅಂತಕ್ಕಂಥದ್ದು ಕೆಂಪು ಬಣ್ಣವಾಗಿದ್ದು, ಎಂ ಅಂತಕ್ಕಂಥದ್ದು ನೀಲಿ ಬಣ್ಣವಾಗಿದೆ. ಸೊ ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟ ಚಿತ್ರದ ಮೂಲಕ ತೋರಿಸಿದ ಪ್ರಯೋಗದಲ್ಲಿ ಕಂದು ಬಣ್ಣದ ಧೂಮವು ಉಂಟಾಗಲು ಕಾರಣವೇನು ಅಂತಕ್ಕಂಥದ್ದು. ಸೊ ಇಲ್ಲಿ ಕಂದು ಬಣ್ಣದ ಧೂಮಕ್ಕೆ ಕಾರಣ ನೋಡ್ರಿ, ಸೀಸದ ನೈಟ್ರೇಟ್ ಇದೆ. ಸೀಸದ ನೈಟ್ರೇಟನ್ನು ನಾವು ಶುಷ್ಕ ಕುದಿಗೊಳವೆಯಲ್ಲಿ ಕಾಯಿಸಿದಾಗ ಅದು ಸೀಸದ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಅದರ ಜೊತೆಗೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಸಹ ಉತ್ಪತ್ತಿ ಆಗುತ್ತೆ. ಸೊ ಆದರೆ ಕಂದು ಬಣ್ಣದ ಧೂಮ ಯಾವುದ್ರದ್ದು ಇರುತ್ತೆ ಅಂತಂದರೆ ನೈಟ್ರೋಜನ್ ಡೈಆಕ್ಸೈಡ್ ಇರುತ್ತೆ. 9ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸ್ವತಂತ್ರವಾಗಿ ತೂಗುಬಿಟ್ಟ ವಿದ್ಯುತ್ ಪ್ರವಾಹವಿರುವ ತಾಮ್ರದ ಸಮಾನಾಂತರ ತಂತಿಗಳ 2 ಸನ್ನಿವೇಶಗಳನ್ನು ಕೆಳಗಿನ ಚಿತ್ರದಲ್ಲಿ ತೋರಿಸಲಾಗಿದೆ. ಸೊ ಸನ್ನಿವೇಶ 1ರಲ್ಲಿ ತಾವು ಗಮನಿಸ್ತಾ ಇದ್ದೀರಿ, AB ಮತ್ತು MN ಅಂತಕ್ಕಂಥ 2 ವಾಹಕ ತಂತಿಗಳಲ್ಲಿ ಒಂದೇ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇದೆ. ಇನ್ನು ಸನ್ನಿವೇಶ 2ರಲ್ಲಿ AB ಮತ್ತು MN ಅಂತಕ್ಕಂಥ 2 ವಾಹಕ ತಂತಿಗಳಲ್ಲಿ ವಿದ್ಯುತ್ ಪ್ರವಹಿಸುವಿಕೆ ದಿಕ್ಕು ವಿರುದ್ಧವಾಗಿದೆ. ಇವುಗಳಲ್ಲಿ ಯಾವ ಸನ್ನಿವೇಶದಲ್ಲಿ ತಂತಿಗಳು ಪರಸ್ಪರ ಆಕರ್ಷಿಸುತ್ತವೆ, ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ತೆಗೆದು. ಸೊ ಇಲ್ಲಿ ಉತ್ತರವನ್ನು ನೋಡಿದಾಗ ನಾವು ಸನ್ನಿವೇಶ 1ರಲ್ಲಿ ಅವು ಪರಸ್ಪರ ಆಕರ್ಷಿಸುತ್ತವೆ ಅಂಥೇಳಿ. ಸೊ ಇದಕ್ಕೆ ಕಾರಣವನ್ನು ನೋಡ್ತಾ ಹೋದಂತೆ ವಿದ್ಯುತ್ ಪ್ರವಾಹ ಒಂದೇ ದಿಕ್ಕಿನಲ್ಲಿರುವಾಗ ಉಂಟಾದ ಕಾಂತಕ್ಷೇತ್ರ ಆಕರ್ಷಣ ಬಲ ಉಂಟಾಗುತ್ತದೆ ಅಂತಕ್ಕಂಥದ್ದು. ಸೊ ಇನ್ನು ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿ ಕೊಟ್ಟಿರುವಂತೆ 3 ಗಾಜಿನ ಪಟ್ಟಕ XYZ ಅಂತಕ್ಕಂಥ ನಿರ್ದಿಷ್ಟ ಜೋಡಣೆಯ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಲಾಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು. ಸೊ XYZ ಅಂತಕ್ಕಂತಹ 3 ಏನು ಗಾಜಿನ ಪಟ್ಟಕಗಳಿವೆ, ಅವುಗಳನ್ನು X ಅಂತಕ್ಕಂಥದ್ದನ್ನು ಪಾದ ಕೆಳಗಡೆ ಇರ್ತಕ್ಕಂಥದ್ದು, ಮತ್ತು Y ಅಂತಕ್ಕಂಥದ್ದನ್ನು ಏನು ಮಾಡಲಾಗಿದೆ, ತಲೆ ಕೆಳಗಾಗಿ ಇಡಲಾಗಿದೆ, ಮತ್ತು Z ಅಂತಕ್ಕಂಥದ್ದನ್ನು ಏನು ಮಾಡಲಾಗಿದೆ, ಮತ್ತೆ ಪಾದವನ್ನು ಕೆಳಗಡೆ ಮಾಡಿ ಇಡಲಾಗಿದೆ. ಸೊ Xನ ಮೂಲಕ ಏನು ಬೆಳಕು ಪ್ರವಹಿಸುತ್ತದೆ. ಸೊ ಮುಂದೆ ಅದು ಪರದೆಯ ಮೇಲೆ ಬೀಳುವಂಥ ಸಂದರ್ಭದಲ್ಲಿ ಏನೇನಾಗುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಪರದೆಯ ಮೇಲೆ ಬೆಳಕಿನ ರೋಹಿತವು ಗೋಚರಿಸುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಹೌದು ಅಂತಕ್ಕಂಥದ್ದನ್ನ ಉತ್ತರವನ್ನು ನಾವು ನೀಡಬಹುದು. ಇನ್ನು ಪಟ್ಟಕ ಝಡ್ನ ಪಾತ್ರವೇನು ಅಂತಕ್ಕಂಥದ್ದು. ಸೊ ಬೆಳಕಿನ ವರ್ಣ ವಿಭಜನೆ 7 ಬಣ್ಣಗಳಾಗಿ ವಿಭಜಿಸ್ತಕ್ಕಂಥದ್ದೇ ಸೊ ಇದರ ಕಾರ್ಯವಾಗಿದೆ ಅಂತಕ್ಕಂಥದ್ದು. ಸೊ ಇನ್ನು ಇದಕ್ಕೆ ಕಾರಣವನ್ನು ನಾವು ನೋಡ್ತಾ ಹೋದಂತೆ ತಾವಿಲ್ಲಿ ಗಮನಿಸ್ಬೋದು. ಸೊ ಯಾವಾಗ ಒಂದು ಬಿಳಿಯ ಬೆಳಕನ್ನು ನಾವು ಅಶ್ರಕದ ಮೂಲಕ ಹಾಯಿಸ್ತೀವಿ, ಆವಾಗ ಅದು ವಕ್ರೀಭವನ ಹೊಂದಿ ಚದುರಿ 7 ಬಣ್ಣಗಳಾಗಿ ಪರಿವರ್ತನೆ ಆಗುತ್ತೆ. ಸೊ ಆದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಅದರ ಅಪೋಸಿಟ್ ಡೈರೆಕ್ಷನ್ದಲ್ಲಿ ನಾವೇನು ಮಾಡಲಾಗಿದೆ ಅಂತಂದರೆ ಒಂದು ತಲೆಗಳಕ್ಕಾದ ಅಶ್ರಕವನ್ನು ಇಡಲಾಗಿದೆ. ಸೊ ಇದರಿಂದ ಏನಾಗುತ್ತೆ, ಅದು ಚದುರಿರ್ತಕ್ಕಂತಹ 7 ಬಣ್ಣಗಳಾಗಿ ವಿಭಜನೆ ಹೊಂದಿರತಕ್ಕಂತಹ ಏನು ಬಣ್ಣಗಳಿವೆ, ಅವು ಮತ್ತೆ ಪುನರ್ ಸಂಯೋಜನೆ ಹೊಂದಿ ಹೊರಗಡೆ ಬರುತ್ತೆ.
ಸೊ ಆದರೆ ಮತ್ತೆ ಏನಾಗಿದೆ ಅಂತಂದರೆ ಝಡ್ ಅಂತಕ್ಕಂತಹ ಒಂದು ಅಶ್ರಗ ಪಟ್ಟಕವನ್ನು ಮತ್ತೆ ಪಾದ ಕೆಳಗಡೆ ಆಗಿ ಇಟ್ಟಿರೋದ್ರಿಂದ ಮತ್ತೆ ಅದು ಬೆಳಕನ್ನು 7 ಬಣ್ಣಗಳಾಗಿ ವಿಭಜಿಸಿ ಪರದೆಯ ಮೇಲೆ ಮೂಡುವಂತೆ ಮಾಡುತ್ತೆ. ಸೊ ಆದ್ದರಿಂದ ಉತ್ತರಗಳನ್ನು ಈ ರೀತಿಯಾಗಿ ನಾವು ತೋರಿಸ್ಬೋದು. ಸೊ 11ನೇ ಪ್ರಶ್ನೆಯನ್ನು ನೋಡೋಣ. ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನು ಕೆಳಗೆ ನೀಡಲಾಗಿದೆ. ರಕ್ತನಾಳ X ಮತ್ತು Yಗಳನ್ನು ಹೆಸರಿಸಿ. ಯಾವ ರಕ್ತನಾಳವು ಕವಾಟವನ್ನು ಹೊಂದಿರುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಹಾಗಾದರೆ ಉತ್ತರವನ್ನು ನೋಡೋಣ. ಸೊ ಇಲ್ಲಿ ರಕ್ತನಾಳ X ಅಂತಕ್ಕಂಥದ್ದು ಅಪಧಮನಿಯಾಗಿದ್ದು Y ಅಂತಕ್ಕಂಥದ್ದು ಅಭಿಧಮನಿಯಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಅದೇ ರೀತಿಯಾಗಿ ಯಾವ ರಕ್ತನಾಳವು ಕವಾಟವನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದನ್ನು ನೋಡಿದಾಗ ಅಭಿಧಮನಿಯ ಕವಾಟಗಳನ್ನು ಹೊಂದಿರುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದು. ಸೊ ಇಲ್ಲಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, X ಅಂತಕ್ಕಂಥದ್ದು ಇಲ್ಲಿದೆ, ಇದು Y ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇನ್ನು ಕಾರಣವನ್ನು ನೋಡ್ತಾ ಹೋದಂತೆ X ಅಂತಕ್ಕಂಥದ್ದು ಏನು ಮಾಡ್ತಾ ಇದೆ, ಇಲ್ಲಿ ರಕ್ತವನ್ನು ಹೊರಗಡೆ ಹೃದಯದಿಂದ ಹೊರಗಡೆ ಒಯ್ತಾ ಇದೆ. ಸೊ ಯಾವ ರಕ್ತನಾಳವು ರಕ್ತವನ್ನು ಹೃದಯದಿಂದ ಹೊರಗಡೆ ಒಯ್ಯುತ್ತೆ ಅದಕ್ಕೆ ಅಪಧಮನಿ ಅಂತೇಳಿ ಕರಿತೀವಿ. ಇಲ್ಲಿ ತಾವು ವಾಯನ್ನು ಗಮನಿಸ್ತಾ ಇದ್ದೀರಿ, ಇದು ಏನು ಮಾಡ್ತಾ ಇದೆ ಅಂದರೆ ರಕ್ತವನ್ನು ಮತ್ತೆ ಮರಳಿ ಹೃದಯಕ್ಕೆ ಒಯ್ತಾ ಇದೆ. ಸೊ ಯಾವ ರಕ್ತನಾಳವು ರಕ್ತವನ್ನು ಹೃದಯಕ್ಕೆ ಮತ್ತೆ ಮರಳಿ ಒಯ್ಯುತ್ತೆ ಅದನ್ನು ಅಭಿಧಮನಿ ಅಂತೇಳಿ ನಾವು ಕರಿತೀವಿ. ಸೊ ಈ ರೀತಿಯಾಗಿ ನಾವು ಅವುಗಳಿಗೆ ಉತ್ತರವನ್ನು ಗುರುತಿಸ್ಬೋದು. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ಒಂದು 11 ಚಿತ್ರಾಧಾರಿತ ಪ್ರಶ್ನೆಗಳನ್ನು ನೋಡಿದ್ವಿ. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮತ್ತೆ ಚಿತ್ರಾಧಾರಿತ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ನೋಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನೀವು ಭೇಟಿಯಾಗೋಣ. ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.